ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡ್ದಿರೇ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಕ್ತಾ ನಮಗೂ ಮೋಟಿವೇಟ್ ಆಗುತ್ತೆ ನಿಮಗೆ ಹೊಸ ಹೊಸ ವೀಡಿಯೋಸ್ನ ಕೊಡಬೇಕು ಅಂತ. ಸೊ ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡೋ ಒಂದೊಂದು ವೀಡಿಯೋ ನಿಮ್ಗೆ ಹಾಕ್ತಾನೆ ಪಟ್ಟಂತ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಏನಂತ ನೋಡೋಣ. ಸೊ ಇವತ್ತಿನ ಡಿಸೈನ್ ಬಂದು ತುಂಬ ಬೇಸಿಕ್ ಡಿಸೈನು, ಅಂದರೆ ತುಂಬ ಈಸಿ ಇದೆ. ಬಿಗಿನರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ ಈ ಡಿಸೈನು. ಈಗ ತಾನೇ ಹೊಸದಾಗಿ ಕಲಿತಾ ಇದ್ದೀನಿ ಅನ್ನೋರಿಗೆ ಈ ಥರ ಡಿಸೈನ್ ಅನ್ನೋದು ತುಂಬ ಯೂಸ್ ಆಗುತ್ತೆ. ಸೊ ಸ್ಯಾರಿ ನೋಡ್ತಾ ಇದ್ದೀರಾ, ಸ್ಯಾರಿ ಬಂದು ಫುಲ್ ಬಂದುಬಿಟ್ಟು ರೆಡ್ ಇದೆ. ಅಂದರೆ ಪಲ್ಲು ಆಗಲಿ ಬಾಡಿ ಆಗಲಿ ಎಲ್ಲನೂ ಅಷ್ಟೇ ಫುಲ್ ಪ್ಯೂರ್ ರೆಡ್ಡಲ್ಲಿದೆ. ಹಾಗೆ ಬಾರ್ಡರ್ ಕೂಡ 1 ಅಡಿಯಷ್ಟು ಬಾರ್ಡರ್ ಅನ್ನೋದು ಇದೆ. ಅದು ಒಂದು ಗೋಲ್ಡನ್ ಜರಿಯಿಂದ ನಮಗೆ ಕವರ್ ಆಗಿದೆ. ಸೊ ಅಲ್ಲಲ್ಲಿ ನಮಗೆ ಗೋಲ್ಡನ್ ಜರಿಯಿಂದ ಅಂದರೆ ಗೋಲ್ಡ್ ಕಲರಿಂದ ಫಿನಿಶಿಂಗ್ ಅನ್ನೋದು ಬಂದಿದೆ. ಸೊ ಈಗ ನೋಡ್ತಾ ಇರೋದು ಬಂದು ಪಲ್ಲು ನಾವು. ಸೊ ಈ ಪಲ್ಲುಗೆ ನಾವು ಸೇಮ್ ಆ್ಯಸ್ ಇಟ್ ಈಸ್ ಕಲರ್ಸ್ ಏನಿದೆಯೋ, ಅಂದರೆ ಬಾಡಿ ಕಲರ್ ಏನಿದೆಯೋ ಅದೇ ಕಲರ್ ನಾವು ಯೂಸ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಕಸ್ಟಮರ್ ಇದನ್ನು ಬೇರೆ ಬ್ಲೌಸ್ಗೆ ಮ್ಯಾಚ್ ಮಾಡ್ತೀನಿ ಅಂತ ಹೇಳಿದರು. ಸೊ ನೋಡಿ, ಆಲ್ರೆಡಿ ನಾನು ನಿಮಗೆ ತೋರಿಸ್ಬೇಕು ಅಂತ ಡಿಸೈನ್ ಅನ್ನೋದು ಮಾಡಿಬಿಟ್ಟಿದ್ದೀನಿ. ಅಂದರೆ ತುಂಬ ಈಸಿ ಇದೆ ಅಂತ ಹೇಳಿದ್ನಲ್ವಾ ಡಿಸೈನು. ಸೊ ಅದಕ್ಕೆ ಡೆಪ್ತಾಗಿ ತೋರ್ಸೋಕ್ಕೆ ಹೋಗಿಲ್ಲ ನಾನು. ಇದು ಬೇಸಿಕ್ಕಾಗಿ ಎಲ್ಲ ವೀಡಿಯೋಸ್ ಮೋರ್ ದೆನ್ ಬಂದಿರ್ಬೋದು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಬೇಸಿಕ್ಕಾಗಿ ಎಲ್ಲರಿಗೂ ಬೇಬಿ ಕುಚ್ಚು ಅನ್ನೋದು ಹಾಕೋದಕ್ಕೆ ಬರುತ್ತೆ. ಬಟ್ ನಮ್ಮ ಚಾನಲಲ್ಲಿ ಈ ಡಿಸೈನ್ ಅನ್ನೋದು ಇದೆ ಫಸ್ಟ್ ಟೈಮು. ಸೊ ನೋಡಿ, ನಾನು 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಕುಚ್ಚಿಗೂ ಇನ್ನೊಂದು ಕುಚ್ಚಿಗೂ 1 ಇಂಚ್ ಗ್ಯಾಪ್ ಅಷ್ಟು ನಾನು ಅಷ್ಟೇ ತಗೊಂಡು, ನಾನು ಮೋರ್ ದೆನ್ ನೀಡಲನ್ನು ಯೂಸ್ ಮಾಡಲ್ಲ. ಇಲ್ಲಿ ಬಂದು ನಾನು ಟ್ರಿಮ್ಮರ್ ಯೂಸ್ ಮಾಡ್ತಾ ಇದ್ದೀನಿ. ಟ್ರಿಮ್ಮರ್ ಕೂಡ ನೀವು ಹುಷಾರಾಗಿ ಯೂಸ್ ಮಾಡಬೇಕು. ಅಂದರೆ ಜಾಸ್ತಿನೂ ಹೆಚ್ಚಾಗಿ ಕಟ್ ಮಾಡೋಕ್ಕೆ ಹೋಗಿದ್ದೀವಂದರೆ ಸ್ಯಾರಿ ಅನ್ನೋದು ಡ್ಯಾಮೇಜ್ ಆಗುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಈಗ ನಾನು 120 ಸ್ಟ್ಯಾಂಡ್ಸ್ ಅನ್ನೋದನ್ನ ತಗೊಂಡಿದ್ದೆ. ಅಂದರೆ 120 ಸ್ಟ್ಯಾಂಡ್ಸ್ನ ರೆಡಿ ಮಾಡಿಟ್ಟಿದ್ದು. ಅದಕ್ಕೆ ಒಂದು ಎರ್ಜಲ್ಲಿ ಗಮ್ಮನನ್ನು ಹಾಕಿ ಅದನ್ನು ನಮಗೆ ಅಂದರೆ ನಾವೇನು ಹೋಲ್ ಮಾಡಿದ್ದೀವಲ್ಲ ಅದ್ರ ಒಳಗಡೆ ಬಿಟ್ಟು ಹೊರಗಡೆ ತೆಗಿಯೋ ಥರ ನಾನು ಶಾರ್ಪಾಗಿ ಆ ಒಂದು ಗ್ಲೂ ಹಾಕಿದ್ದ ಪ್ಲೇಸ್ನ ಶಾರ್ಪ್ ಮಾಡಿ ಇಟ್ಕೊಂಡಿದ್ದೆ. ಈಗ ನೋಡಿ ನಾನು ಅಂದರೆ ಈಗ ನಾನು ಟ್ರಿಮ್ಮರಿಂದ ಹೋಲ್ ಮಾಡಿದ್ನಲ್ಲ ಆ ಪ್ಲೇಸಿಂದ ಹೊರಗಡೆ ಬಿಟ್ಟು ಒಳಗಡೆ ಬಿಟ್ಟು ಹೊರಗಡೆ ತೆಗೆದು ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ದಾರನನ್ನು ಅಂದರೆ ನಾವೇನು ಸ್ಟ್ಯಾಂಡ್ಸ್ ರೆಡಿ ಮಾಡಿದ್ವಲ್ಲ ಆ ಸ್ಟ್ಯಾಂಡ್ಸ್ನ ಇಟ್ಟಿದ್ದೆ. ಈಗ ಒಂದು ನೀಡಲ್ಗೆ ಗೋಲ್ಡನ್ ಕಲರ್ ಜರಿ, ಅಂದರೆ ಸ್ಯಾರಿ ಫುಲ್ಲು ಬರೀ ಸಿಂಗಲ್ ಕಲರ್ ಇದೆಯಲ್ಲ, ಹಾಗೆಯೇ ಅಲ್ಲಲ್ಲಿ ಗೋಲ್ಡ್ ಜರಿ ಇರೋದ್ರಿಂದ ನಾವು ಇಲ್ಲಿ ಗೋಲ್ಡನ್ ಕಲರ್ ಜರಿ ಅನ್ನೋದನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ನೀಡಲ್ಗೆ ನಾನು ಗೋಲ್ಡನ್ ಕಲರ್ ಜರಿ ಅನ್ನೋದನ್ನ ಇನ್ಸೆಟ್ ಮಾಡಿ ಈ ಥರ ಲಾಕ್ ಅನ್ನೋದನ್ನ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ಯಾವಾಗಲೂ ಸಜೆಷನ್ ಮಾಡೋದು ಒಂದೇ ವಿಷಯ, ನನ್ನ ರೆಗ್ಯುಲರಾಗಿ ಫಾಲೋ ಮಾಡೋದು ಅಂದರೆ ಚಾನಲ್ನ ರೆಗ್ಯುಲರಾಗಿ ಫಾಲೋ ಮಾಡೋರಾಗಿದ್ದರೆ ನಾನು ಯಾವಾಗಲೂ ಒಂದು ವಿಷಯ ಹೇಳ್ತಾ ಇರ್ತೀನಿ. ಅಂದರೆ ನೀವು ಕುಚ್ಚು ಕಟ್ಟಬೇಕಾದ್ರೆ ನೀಡಲ್ ಅನ್ನೋದನ್ನ ಬಟ್ಟೆ ಸಮೇತ ಸೇರಿ ಚುಚ್ಚಿದ್ದೀರಂದರೆ ಕುಚ್ಚು ಅನ್ನೋದು ತುಂಬ ದಿನ ಬಾಳಿಕೆ ಅನ್ನೋದು ಬರುತ್ತೆ ಅಂತ. ಸೊ ವಾಶ್ ಏನಾದರೂ ಮಾಡಬೇಕಾದ್ರೆ ಬೇಗ ಹಾಳಾಗೋದು ಆ ಥರ ಆಗೋದಿಲ್ಲ. ಸೊ ಅದೊಂದನ್ನು ಯಾವಾಗಲೂ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ಹಾಗೆ ಮೈಂಡಲ್ಲಿ ಇಟ್ಕೊಂಡು ಕುಚ್ಚು ಅನ್ನೋದನ್ನ ಕಟ್ಟಬೇಕಾಗುತ್ತೆ. ಸೊ ನೋಡಿ, ನಾನು ಹೇಳಿದ್ದೆ ನಿಮಗೆ ಈಸಿ ಅಂದರೆ ತುಂಬ ಈಸಿ ವೇ. ಹಾಗೆಯೇ ಕುಚ್ಚು ಕಟ್ಟೋದು ಎಲ್ಲರಿಗೂ ನಾರ್ಮಲಾಗಿ ಬರೋದೆ ಅಂತ. ಸೊ ಇವಾಗ ನಾರ್ಮಲಾಗಿ ನೋಡಿ, ನಾವು 3 ಇಂದ 4 ನಾಟ್ ಅನ್ನೋದನ್ನ ಹಾಕಿರ್ತೀವಿ ಕುಚ್ಚು ಕಟ್ಟಬೇಕಾದ್ರೆ, ಅಂದರೆ ಬೇಬಿ ಕುಚ್ಚಿಗೆ. ಆದರೆ ಈ ಕುಚ್ಚಿಗೆ ಬಂದುಬಿಟ್ಟು ನಾವು ಸುಮಾರು ಒಂದು 15ರಿಂದ 16 ಲಾಕ್ ಅನ್ನೋದನ್ನ ಲೈನ್ ಬೈ ಲೈನ್ ಬರಬೇಕಾಗುತ್ತೆ. ಅಂದರೆ ಒಂದು ಲಾಕ್ ಆದಮೇಲೆ ಅಗೇನ್ ಇನ್ನೊಂದು ಲಾಕು, ಅದರ ಕೆಳಗಡೆನೆ ಅಗೇನ್ ಒಂದು ಲಾಕ್ ಆದಮೇಲೆ ಅಗೇನ್ ಅದರ ಕೆಳಗಡೆ ಇನ್ನೊಂದು ಲಾಕು, ಆ ಥರ ನಾವು ಲೈನಾಗಿ ಲಾಕ್ ಅನ್ನೋದನ್ನ ಬರಬೇಕು. ಅಂದರೆ ನಾವೇನು ಕಲರ್ ಯೂಸ್ ಮಾಡ್ತಾ ಇದ್ದೀವೋ ಥ್ರೆಡ್, ಅದು ಆಲ್ಮೋಸ್ಟ್ ಕಾಂದಿರೋ ಥರ ನಾವು ಇದನ್ನು ಅಂದರೆ ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಸೊ ಅದು ನೋಡೋಕ್ಕೆ ನಮಗೆ ಜಡೆ ಹಿಂದಂಗೆ ಇರುತ್ತೆ. ಯಾಕೆ ನಾನು ಲಾಕ್ ಎವ್ರಿ ಟೈಮ್ ಮಾಡ್ತಾ ಇದ್ದೀನಿ ಅಂದರೆ, ಲಾಕ್ ಮಾಡಿದಷ್ಟು ಸೆಕ್ಯೂರ್ ಫೀಲ್ ಬರುತ್ತೆ. ನಾವೇನಾದರೂ ಹಾಗೇ ಸುತ್ಕೊಂಡು ಹೋಗಿದ್ದೀವಿ ಅಂದರೆ ಸುತ್ಕೊಂಡು ಹೋಗೋದು ಈಸಿ ವೇನೇ, ಬಟ್ ಆದರೆ ಸುತ್ಕೊಂಡು ಹೋಗೋದು ಬಂದುಬಿಟ್ಟು ನಮಗೆ ಲಾಕ್ ಮಾಡಿದಷ್ಟು ಸೇಫ್ಟಿ ಅಲ್ಲ ಅಂತ ನನ್ನ ಪ್ರಕಾರ ನಾನು ಹೇಳ್ತೀನಿ. ಸೊ ನಾನು ಹೇಳಿದ್ದೆ 16 ಸರಿ ಇಲ್ಲ 17 ಸರಿ ಲಾಕ್ ಅನ್ನೋದನ್ನ ಮಾಡಬೇಕಾಗುತ್ತೆ. ಇದು ಬಂದು ಜಾಸ್ತಿ ಮೆಟೀರಿಯಲ್ ಅನ್ನೋದು
ಕನ್ಸ್ಯೂಮ್ ಮಾಡೋದಿಲ್ಲ. ಬಟ್ ಒಂದು ವಿಷಯ ಏನು ಅಂದರೆ ಟೈಮ್ ಅಂತೂ ತುಂಬ ಹೊತ್ತು ಹಿಡಿಯುತ್ತೆ. ಅಂದರೆ ಈ ಟೈಮ್ಗೆ ಈ ಸ್ಯಾರಿ ಡಿಸೈನ್ ಇವಾಗ ಏನು ಮಾಡ್ತಾ ಇದ್ದೀವಲ್ಲ, ಈ ಡಿಸೈನ್ ಮಾಡೋದಕ್ಕೆ ಅಮ್ಮಮ್ಮ ಅಂದರೆ 4 ಅವರ್ ಕಂಪಲ್ಸರಿ ಇಡುತ್ತೆ. ಅಂದರೆ ಬಿಗಿನರ್ಸ್ ಆಗಿದ್ದರೆ ಕಂಪಲ್ಸರಿ 4ರಿಂದ 5 ಅವರ್ ಆಗುತ್ತೆ. ಅಂಥವರಿಗೆ ಈ ಡಿಸೈನ್ನ ಮಾಡೋದು ಕಷ್ಟ ಅಂತಲೇ ಅನಿಸುತ್ತೆ. ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಖಂಡಿತ ಈಸಿ ಅಂತ ಅನಿಸುತ್ತೆ ಕೂಡ. ಹಾಗೆಯೇ ನನ್ನ ಪ್ರಕಾರ ಇದಕ್ಕೆ ನಾನು ಏನು ಮಾಡ್ತೀನಿ, ಏನು ಹೇಳ್ತಾ ಇದ್ದೀನಿ ಅಂದರೆ, ಮೆಟೀರಿಯಲ್ ಏನು ನಮ್ಗೆ ಅಷ್ಟೊಂದು ಯೂಸ್ ಆಗ್ತಾ ಇಲ್ಲ. ಬಟ್ ಏನು ಅಂದರೆ ಟೈಮ್ ಕನ್ಸಂಪ್ಷನ್ ಅನ್ನೋದು ಜಾಸ್ತಿ ಆಗ್ತಿದೆಯಲ್ಲ, ಸೊ ಅದಕ್ಕೋಸ್ಕರ ನಮ್ಮ ಟೈಮ್ಗೋಸ್ಕರ ಅಂತ ನಾವು ಇದಕ್ಕೆ ಚಾರ್ಜ್ ಅನ್ನೋದನ್ನ ಮಾಡ್ಬೋದು. ತುಂಬ ಹೊತ್ತು ತಗೊಳುತ್ತೆ. ಈ ಟೈಮ್ಗೆ ನಾವು ಒಂದು 2ರಿಂದ 3 ಸ್ಯಾರಿ ಕೂಡ ಅಂದರೆ ಚೆನ್ನಾಗಿ ಮಾಡ್ತಾರೆ, ಪ್ರೊಫೆಷ್ನಲಿ ಮಾಡ್ತಾರೆ ಅನ್ನೋರಾದರೆ ಒಂದು 3 ಸ್ಯಾರಿ ಕೂಡ ಮಾಡಿಬಿಡ್ತಾರೆ ಈ ಟೈಮ್ಗೆ. ಆದರೆ ಈ ಟೈಮ್ನ ಬಂದುಬಿಟ್ಟು ಈ ಡಿಸೈನ್ಗೆ ಟೈಮ್ ಜಾಸ್ತಿ ತಗೊಳುತ್ತೆ ಅನ್ನೋಕ್ಕೋಸ್ಕರ ನಾವು ಟೈಮ್ಗೋಸ್ಕರ ಅಂತಲೇ ಇದಕ್ಕೆ ಚಾರ್ಜ್ ಮಾಡಬೇಕಾಗುತ್ತೆ. ಕಸ್ಟಮರ್ ಕೂಡ ಕೇಳ್ಬೋದು, ಯಾಕೆ ನೀವು ಇದರಲ್ಲಿ ಏನು ಮೆಟೀರಿಯಲ್ ಇಲ್ಲ, ಯಾಕೆ ಅಷ್ಟೊಂದು ತಗೊಳ್ತೀರಾ ಅಂತ. ಆದರೆ ಅವ್ರಿಗೆ ಗೊತ್ತಾಗಲ್ಲ ಇದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು. ಸೊ ಟೈಮ್ಗೋಸ್ಕರ ನಾವು ಇದಕ್ಕೆ ಆರಾಮಾಗಿ ಚಾರ್ಜ್ ಮಾಡ್ಬೋದು ಭಯ ಇಲ್ದಿರ. ಸೊ ಈಗ ನೋಡಿ, ನಾನು 2 ಸಮ ಇದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ. ಅಂದರೆ ಪ್ರೀವಿಯಸ್ ಎಷ್ಟು ಲೈನ್ ಅನ್ನೋದನ್ನ ಸುತ್ತಿದ್ನೋ ಅಷ್ಟು ಸುತ್ತಿರೋದು ಕರೆಕ್ಟಾಗಿದೆಯಾ ಅಂತ ಹೇಳಿ ನೋಡಿಬಿಟ್ಟು ಈಗ ನಾನು ಬ್ಯಾಕ್ ಸೈಡಿಂದ ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಲಾಕ್ ಕೂಡ ಒಂದು 4-5 ಅಂದರೆ ಲಾಕ್ ಮಾಡಿರ್ತೀವಲ್ಲ, 4-5 ರಿಂಗ್ ಮೇಲೆಯಿಂದನೇ ನಾನು ಅಂದರೆ ನೀಡಲ್ ಅನ್ನೋದನ್ನ ತಗೊಬರ್ತಾ ಇದ್ದೀನಿ. ಸೊ ಈಗ ನೋಡಿ, 2 ಸಮ ಇದೆಯಾ ಎಷ್ಟಿದೆ ಅಂತ ನೋಡಿಕೊಂಡು ನಾನು ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಆಲ್ರೆಡಿ ಈ ಥರ ವೀಡಿಯೋಸ್ ತುಂಬ ಅಪ್ಲೋಡ್ ಆಗಿದೆ. ಆದರೆ ನಮ್ಮ ಚಾನಲಲ್ಲಿ ನಾವು ಇದನ್ನೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅಂದರೆ ನಿಮ್ಗೆ ಆದಷ್ಟು ಮಟ್ಟಿಗೆ ಈಸಿಯಾಗಿ ತಿಳಿಸ್ಕೊಡ್ಬೇಕು ಅಂತ. ಸೊ ಅಂದ್ಕೊಳ್ತೀನಿ ನಾನು ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ. ಸೊ ಫುಲ್ ಔಟ್ಕಮ್ ಅನ್ನೋದು ಈ ಥರ ಇರುತ್ತೆ. ಅದರ ಸ್ಯಾರಿ ಫುಲ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಹೇಳಿದಾಗೆ ಇದಕ್ಕೆ ಟೈಮ್ ಕನ್ಸಂಪ್ಷನ್ ಅಷ್ಟೇ ಜಾಸ್ತಿ ಆಗುತ್ತೆ. ಮೆಟೀರಿಯಲ್ ನೀವು ಭಯ ಪಡೋ ಥರ ಏನೂ ಇಲ್ಲ. ಟೈಮಿಗೋಸ್ಕರ ಬೇಕಾದ್ರೆ ನೀವು ಚಾರ್ಜ್ ಅನ್ನೋದನ್ನ ಮಾಡ್ಬೋದು. ಸೊ ಗೈಸ್, ಇದು ಬಂದು ಫೈನಲ್ ಔಟ್ಕಮ್ಮು. ತುಂಬ ನೀಟಾಗಿ ಮತ್ತು ಈಸಿಯಾಗಿ ಹಾಕುವಂಥ ಡಿಸೈನ್ ಇದು. ಅಂದರೆ ಬಿಗಿನರ್ಸ್ ಲೆವೆಲಲ್ಲಿ ಯಾರು ಇರ್ತಾರೋ ಅಂಥವ್ರಿಗೆ ಈ ಥರ ಡಿಸೈನ್ ಬಂದ್ಬಿಟ್ಟು ತುಂಬ ಯೂಸ್ಫುಲ್ ಅನಿಸುತ್ತೆ. ಅಂದರೆ ಬಿಗಿನರ್ಸ್ ಲೆವೆಲಲ್ಲಿರೋರಿಗೆ ಈ ಥರ ಡಿಸೈನೇ ಒಂಥರ ಲೈಕ್ ಅವರಿಗೆ ಗ್ರ್ಯಾಂಡಾಗಿ ಅಂತ ಅನಿಸುತ್ತೆ. ಸ್ಟಾರ್ಟಿಂಗ್ ಸ್ಟೇಜಲ್ಲಿರೋರಿಗೆ ಇದು ಗ್ರ್ಯಾಂಡ್ ಅಂತಲೇ ಅನಿಸುತ್ತೆ. ಸೊ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ. ಹಾಗೆಯೇ ಇದು ಇವತ್ತಿನ ಡಿಸೈನ್ ಆಗಿದೆ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಳಿದಾಗೆ ಟೈಮ್ಗೋಸ್ಕರ ಅಂತ ನಾವು ಇದಕ್ಕೆ 400ವರೆಗೂ ಚಾರ್ಜ್ ಮಾಡ್ಬೋದು. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.